2004ರಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2005 ಆಗಸ್ಟ್ ತಿಂಗಳಲ್ಲಿ ನಾವು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಅವತ್ತು ಈ ಒಂದು ರಾಷ್ಟ್ರದ ಬಡ ಕಾರ್ಮಿಕ ವರ್ಗ, ಈ ದೇಶದ ಬೆನ್ನೆಲುಬು ರೈತ ವರ್ಗ, 70% ಈ ದೇಶದಲ್ಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದ ಕಾರ್ಮಿಕರಿಗೆ ಯಾರೂ ಕೂಡ ಈ ದೇಶದಲ್ಲಿ ಸಾಯಬಾರ್ದು, ಅನ್ನ ಇಲ್ಲದೆ ಬದುಕಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಆದರೆ ಇದು ಕೇವಲ ಯೋಜನೆ ಆದರೆ ಜನರಿಗೆ ಹಕ್ಕು ಆಗೋದಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅವರ ಒಂದು ಯೋಜನೆಯ ಬದಲಿಗೆ ನಾವು ಕಾಯ್ದೆಯನ್ನಾಗಿ ನಮ್ಮ ಪಕ್ಷ 2005ರಲ್ಲಿ ನಾವು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದ್ವಿ. ಈ ಕಾಯ್ದೆಯ ಒಂದು ಮೂಲ ಉದ್ದೇಶ ನಾನು ಸ್ವಲ್ಪ ವಿವರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಗ್ರಾಮೀಣ ಭಾಗದ ಅವರಿಗೆ ಹಕ್ಕಾಗಿ ಪರಿವರ್ತನೆ ಆಗಿ ವರ್ಷದಲ್ಲಿ 100 ದಿನಗಳ ಉದ್ಯೋಗ ಸಿಗಬೇಕು, ಖಾತರಿಯಾಗಿ ಉದ್ಯೋಗವನ್ನು ಕೊಡಲೇಬೇಕು ಅಂತಕ್ಕಂತಹ ಒಂದು ಕಠಿಣ ಒಂದು ಕಾನೂನನ್ನು ನಾವು ಆ ಕಾಯ್ದೆಯಲ್ಲಿ ಜಾರಿಗೆ ತಂದ್ವಿ. ಅದು ಇಡೀ ಭಾರತದ ರಾಷ್ಟ್ರದಲ್ಲಿರ್ತಕ್ಕಂತಹ ಬಡ ಕಾರ್ಮಿಕರ, ಗ್ರಾಮೀಣ ಜನರ, ಸಾಮಾನ್ಯ ಜನರ ಬದುಕಿನ ಒಂದು ಆಶಾಕಿರಣವಾಗಿ ಯಶಸ್ವಿಯಾಗಿ ನಡೀತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಿ ಖಾತ್ರಿ ಅಂತೇಳಿ ನಾವು ಕಾಯ್ದೆಯನ್ನ ಹೆಸರನ್ನ ಬದಲಾವಣೆ ಮಾಡಿದ್ವಿ. ಆ ಬದಲಾವಣೆ ಮಾಡೋ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಅವರ ಕನಸು ಗ್ರಾಮೀಣ ಭಾಗದ ಬಡ ರೈತರ, ಕಾರ್ಮಿಕರ ಪರವಾಗಿತ್ತು. ಈ ದೇಶದ ರೈತ ಬೆನ್ನೆಲುಬು ಏನು 70% ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ, ಹೆಸರನ್ನ ನಾವು ಘೋಷಣೆ ಮಾಡಿದ್ವು. ಅದು ಯಶಸ್ವಿಯಾಗಿ ನಡ್ಕೊಂಡು ಬಂತು. ಸುಮಾರು ಅದಾದ ನಂತರ ಇವತ್ತು ನಮ್ಮ ಸರ್ಕಾರ 2014ರಲ್ಲಿ ಮುಗಿತು. ಅಲ್ಲಿಯವರೆಗೂ ಕೂಡ ನಾವು ಈ ಕಾಯ್ದೆಯಲ್ಲಿ ನಾವು ಕಾರ್ಮಿಕರ ಪರವಾಗಿ, ಉದ್ಯೋಗವನ್ನು ಬಯಸ್ತಕ್ಕಂಥ ಇರುವವರ ಪರವಾಗಿ ಸನ್ಮಾನ್ಯ ಮೋದಿಯವರು ಯಾವುದೇ ಒಂದು ಹೊಸ ಯೋಜನೆಗಳನ್ನ ಈ ದೇಶಕ್ಕೆ ಕೊಡುವ ಬದಲಿಗೆ ಅವರು ಯಾವ ರೀತಿಯಾಗಿ ಅಧಿಕಾರಗಳಿಗೆ ಬಂದರು ಅನ್ನೋದು ತಮಗೆಲ್ಲ ಗೊತ್ತಿದೆ. ಅವರು ಅಭಿವೃದ್ಧಿ ಪರವಾಗಿ ಅಧಿಕಾರಕ್ಕೆ ಬಂದಂತರಲ್ಲ, ಈ ದೇಶದ ಬಡವರಿಗೆ ಏನ್ ನ್ಯಾಯ ಸಿಗ್ಬೇಕು ಅದನ್ನು ಕೊಡ್ಬೇಕಂತ ಅಧಿಕಾರಕ್ಕೆ ಬಂದರಲ್ಲ. ಅವರು ಬಂದಂತದ್ದು ಕೇವಲ ಯಾವ ಆಧಾರಗಳ ಮೇಲೆ ಬಂದ್ರು ಅಂತಕ್ಕಂಥದ್ದು ಅದನ್ನು ನಾನು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡ್ತೇನೆ. ಈ ಒಂದು ಕಾಯ್ದೆಯಲ್ಲಿ ಅವರು ಅನೇಕ ಬದಲಾವಣೆಯನ್ನು ಇತ್ತೀಚೆಗೆ ಏನಿಗೆ ನಾವು ಡಿಸೆಂಬರ್ ತಿಂಗಳಲ್ಲಿ ಇದು ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾಯ್ದೆ ಇವತ್ತು ನಮ್ಮ ರಾಜ್ಯದಲ್ಲಿ 5607 ಗ್ರಾಮ ಪಂಚಾಯತಿಗಳಿದ್ದಾವೆ. ತಾಲೂಕ್ ಪಂಚಾಯತಿಗಳಿದ್ದಾವೆ, ಜಿಲ್ಲಾ ಪಂಚಾಯತಿಗಳಿದ್ದಾವೆ. ಈ ಒಂದು ಗ್ರಾಮ ಪಂಚಾಯತಿಗಳಿಗೆ ನಮ್ಮ ಏನು ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ ಕೂಡ ಇವರು ಯಾರನ್ನೂ ಕೂಡ ಚರ್ಚೆ ಕರೆದಿಲ್ಲ. ಯಾವ ರಾಜ್ಯದ ಮುಖ್ಯಮಂತ್ರಿಗಳನ್ನು ಚರ್ಚೆ ಕರೆದಿಲ್ಲ. ಏಕಾಏಕಿ 17ರಲ್ಲಿ ಮಂಡಿಸ್ತಾರೆ, 18ರಲ್ಲಿ ಕಾಯ್ದೆಯಾಗಿ ಹೊರಗೆ ಬರ್ತದೆ. ನಮ್ಮ ಏನು ಮನ್ರೇಗಾ ಕಾಯ್ದೆ ಬಿದ್ದೋಗ್ತದೆ. ಅಂದ್ರೆ ಇವರ ಒಂದು ಮನಸ್ಥಿತಿಯನ್ನ